ಇದು ರಕ್ಷಿತ್ ಶೆಟ್ಟಿ ಸರ್ ಮನೆ ಇದೇನಾ? ಇದೇನೆ. ಅವ್ರು ಸೈಲೆಂಟ್ ಆಗಿ ಬರ್ತಾರೆ, ಸೈಲೆಂಟ್ ಆಗಿ ಹೋಗ್ತಾರೆ, ಗೊತ್ತೇ ಆಗಲ್ಲ. ಗೊತ್ತೇ ಆಗಲ್ಲ ಅವ್ರು ಬರೋದು. ಇಲ್ಲಿ ಹಾಕಿದಾರೆ ನೋಡಿ, ರಿಷಬ್ ಶೆಟ್ಟಿ ಫಿಲಮ್ಸ್. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರು ಇದ್ದಂತ ಮನೆ ಈಗ ಎಲ್ಲಿದ್ದಾರೆ? ಹೈದರಾಬಾದ್. ನೋಡಿ, ನಾವು ರಚಿತಾರಾಮ್ ಅವ್ರ ಮನೆ ಮುಂದೆ ವಿಡಿಯೋ ಮಾಡ್ತಿರೋದ್ ನೋಡಿ. ಅವ್ರ ಡ್ರೈವರ್ ಬಂದಿದ್ದಾರೆ ಸಿಸಿ ಕ್ಯಾಮ್ರಾದಲ್ಲಿ ನೋಡ್ಕೊಂಡು. ಚೆನ್ನಾಗಿದ್ದೀರಾ? ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಹೊಸ ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ದೊಡ್ಡ ದೊಡ್ಡ ಸ್ಟಾರ್ ನಟರು ಹಾಗೆ ನಟಿಯರ ಮನೆ ಹತ್ರ ಹೋಗ್ತೀನಿ. ನಾರ್ಮಲ್ ಅಭಿಮಾನಿ ಆಡಿಯನ್ಸ್ ಆಗಿ ಹೋಗ್ತೀನಿ. ಆ ಅಭಿಮಾನಿಗಳನ್ನ ಹೇಗೆ ಮಾತಾಡಿಸ್ತಾರೆ, ಅವ್ರ ಫ್ಯಾನ್ಸ್ ಗಳಿಗೆ ಸಿಗ್ತಾರಾ ಇಲ್ವಾ, ಮತ್ತೆ ಅಲ್ಲಿರೋರು ಹೇಗೆ ಅಭಿಮಾನಿಗಳನ್ನ ಟ್ರೀಟ್ ಮಾಡ್ತಾರೆ, ಹೇಗೆ ಮಾತಾಡಿಸ್ತಾರೆ, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಬೋದು. ಹಾಗೆ ನಾವು ಅವ್ರನ್ನ ಮನೆ ಹತ್ರ ಹೋದ್ರೆ ನೇರವಾಗಿ ಭೇಟಿ ಮಾಡ್ಬೋದಾ, ಇದೆಲ್ಲವನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನಾನಿದ್ದೀನಿ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರ ಮನೆಯಲ್ಲಿ. ದೇವ್ರಿಗೆ ಒಳ್ಳೆ ಬುದ್ಧಿ ಬರ್ಲಪ್ಪ. ಇದೆ ಅವರ ಮನೆ, ಮತ್ತೆ ಕಾರ್ ಕೂಡ ನಿಂತಿದೆ. ಫಸ್ಟ್ ಕೇಳೋಣ, ಏನ್ ಇದಾರ, ಏನಾದ್ರು ಮೀಟ್ ಮಾಡ್ಬೋದಾ, ಚಾನ್ಸಸ್ ಇದೆಯಾ ಅಂತ ಕೇಳ್ಕೊಳ್ಳೋಣ. ಸೊ ನೋಡಿ, ನಿಮ್ಗೆ ಮನೆ ಕಂಪ್ಲೀಟ್ ಆಗಿ ಮನೆ ತೋರಿಸ್ತೀನಿ, ಅಂದ್ರೆ ಆಚೆ ತೋರಿಸ್ತೀನಿ, ಒಳಗಡೆ ಹೋಗಲ್ಲ, ಆಚೆ ತೋರಿಸ್ತೀನಿ. ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮನೆ. ಇಲ್ಲಿದೆ ಬೋರ್ಡ್ ನೋಡಿ, ಗಣಪ ಅಂತ. ಇದ್ಯಾವ್ದೋ ಮನೆ ಅದಕ್ಕಿಂತ ಸರಿಯಾಗೈತಲ್ಲಪ್ಪ. ನೋಡಿ ಹೆಂಗಿದೆ ಮನೆ ಇದು. ಯಾವ್ದು ಮನೆ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ. ಲೈಫ್ ಲೈಟ್ ಆಗಿ ಹಾಳಾಗ್ ಹೋಯ್ತು. ನೋಡಿ, ಇಲ್ಲಿ ಫ್ಯಾನ್ಸ್ ವೇಟ್ ಮಾಡ್ತಾ ಇದಾರೆ ಗಣೇಶ್ ಸರ್ ಮನೆ ಮುಂದೆ. ನಿಮ್ ಹೆಸರು, ಎಲ್ಲಿಂದ ಬಂದಿರೋದು? ನಮ್ಮ ಹೆಸರು ಸಂತೋಷ್ ಅಂತ ಹೇಳ್ಬಿಟ್ಟು. ಓಕೆ. ನಾವು ಬಂದಿರೋದು ಗುಲ್ಬರ್ಗದಿಂದ. ಗುಲ್ಬರ್ಗದಿಂದ ಗಣೇಶ್ ಸರ್ ನೋಡಕ್ ಬಂದ್ರಾ? ಹೌದೌದು. ಕೇಳಿದ್ರಾ ಸಿಗ್ತಾರ ಅಂತ? ಅವ್ರಿಗೆ ವೇಟ್ ಮಾಡ್ತಾ ಇದ್ವಿ, ಸಿಕ್ಕರೆ ಸಿಗ್ಬೋದು, ಇಲ್ಲ ಅಂದ್ರೆ ಇಲ್ಲ. ಓಕೆ, ಕಾರ್ ಇದೆ ಅಂತ ವೇಟ್ ಮಾಡ್ತಾ ಇದೀರಾ? ಹೌದು. ನೀವು ಇಬ್ರು ಗುಲ್ಬರ್ಗ ಎಷ್ಟೊತ್ತು ಬಂದಿದ್ ಬೆಳಗ್ಗೆ? ಒಂದು ಹಾಫ್ ಅನ್ ಅವರ್ ಆಯ್ತು. ಅರ್ಧ ಗಂಟೆ ಆಯ್ತಾ? ಇಲ್ಲಿ ನೋಡಿ, ಕಾರ್ ನಿಂತಿದೆ. ಇದೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮನೆ. ಗಣಪ ಓಂ, ಗಣಪ ಓಂ. ಸಕ್ಕದಾಗಿದೆ ಕಾರ್ ಮಾತ್ರ. ಆಕ್ಚುಲಿ ಇಲ್ಲಿ ಗೇಟ್ ಹತ್ರ ಇದೆಯಲ್ಲ, ಇಲ್ಲೊಂದು ಸೆಲ್ಫಿ ತಗೊಂಡಿದ್ದೆ ಗಣೇಶ್ ಸರ್ ಹತ್ರ. ಫೋಟೋ ಹಾಕ್ತೀನಿ ನೋಡಿ, ಸೇಮ್ ಇದೇ ಸ್ಪಾಟ್ ಅಲ್ಲಿ ಸೆಲ್ಫಿ ತಗೊಂಡಿದ್ದು. ಆಚೆ ಬಂದ್ಬಿಟ್ಟು ಎಲ್ರಿಗೂ ಫೋಟೋ ಕೊಟ್ಬಿಟ್ಟು ಒಳಗಡೆ ಹೋಗಿದ್ರು. ಸೊ ಅದೇ ವಾಚ್ಮೆನ್ ಏನ್ ಹೇಳಿದ್ರೆ ಅಂದ್ರೆ, ಈಗ ಸರ್ ಶೂಟಿಂಗ್ ಅಲ್ಲಿ ಬಿಸಿ ಇದಾರೆ, ಪೆಹಲ್ಗಾಮ್ ಅಲ್ಲಿ ಇದಾರೆ. ಸೊ ಸಿನ್ಸಿಯರ್ ರಾಮ್ ಶೂಟಿಂಗ್ ಅಲ್ಲಿ ಬಿಸಿ ಇರೋದ್ರಿಂದ ಅವರು ಸಿಗೋದಿಲ್ಲ ನಿಮ್ಗೆ ಅಂತ ಹೇಳಿದಾರೆ. ಸುಮಾರು ಸಂಡೇಸ್ ಫ್ಯಾನ್ಸ್ ಗಳನ್ನ ಮೀಟ್ ಆಗಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ಮೂವ್ ಆನ್ ಟು ನೆಕ್ಸ್ಟ್ ಸೆಲೆಬ್ರಿಟೀಸ್ ಹೌಸ್ ಬನ್ನಿ ಹೋಗೋಣ. ಸ್ಯಾಂಡಲ್ವುಡ್ ನ ಲೇಡೀಸ್ ಸೂಪರ್ ಸ್ಟಾರ್ ಡಿಂಪಲ್ ಕ್ವೀನ್ ರಚಿತಾರಾಮ್ ಮೇಡಮ್ ಅವ್ರದ್ದು. ನನ್ನ ಹಿಂದೆ ಏನ್ ನೋಡ್ತಿದ್ದೀರಲ್ಲ, ಇದೇ ಅವರ ಮನೆ. ಇದೇ ಅವರ ಮನೆ ಅಂದ್ರೆ ಬುಲ್ಬುಲ್ ಭರ್ಜರಿ. ಇದೆಲ್ಲ ಆದ್ಮೇಲೆ ಅವ್ರು ಇಲ್ಲಿ ಬಂದಿದ್ದು. ನೀವು ಮನೆ ಮುಂದೆ ಅವರ ಬ್ಯಾನರ್, ಅವ್ರ ಅಭಿಮಾನಿಗಳಾಗಿರೋ ಬ್ಯಾನರ್ ಎಲ್ಲ ನೋಡ್ಬೋದು. ಇದೇ ಜಾಗದಲ್ಲಿ, ಇದೇ ಮನೆ ಮುಂದೆ ಅವರ ಬರ್ತ್ಡೇಗಾಗಿರ್ಬೋದು, ಮತ್ತೆ ಅವ್ರು ಇದ್ದಾಗ ಭಾನುವಾರದೊತ್ತು ಅವ್ರನ್ನ ಫ್ಯಾನ್ಸ್ ಗಳನ್ನ ಅದೇ ಗೇಟ್ ಮುಂದೆ ಅವರು ಮೀಟ್ ಮಾಡಿ ಫೋಟೋಸ್ ಕೊಡ್ತಿದ್ರು. 2 ಸಿನಿಮಾ ರಿಲೀಸ್ ಆಗಿರೋದ್ರಿಂದ ರೀಸೆಂಟ್ ಆಗಿ ಬಿಸಿ ಇರ್ತಾರೆ, ಮೋಸ್ಟ್ಲಿ ಇರಲ್ಲ ಅನ್ಸುತ್ತೆ. ಇದ್ದಿದ್ರೆ ಅವ್ರ ಫಾರ್ಚುನರ್ ಕಾರ್ ಕೂಡ ಇರೋದು. ಒಂದ್ಸತಿ ಕೇಳಿ ನೋಡೋಣ ಬನ್ನಿ. ಮೋಸ್ಟ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ರಚಿತಾರಾಮ್ ಮೇಡಮ್ ಇರೋದ್ ಅನ್ಸುತ್ತೆ. ಬಾಗ್ಲು ಕೂಡ ಓಪನ್ ಮಾಡಿದ್ದಾರೆ. ಕೆಳಗಡೆ ಪಾರ್ಕಿಂಗು, ಇನ್ನೂ 2 ಫ್ಲೋರ್ ಇದೆ. ನೋಡಿ, ನಾವು ರಚಿತಾರಾಮ್ ಅವ್ರ ಮನೆ ಮುಂದೆ ವಿಡಿಯೋ ಮಾಡ್ತಿರೋದ್ ನೋಡಿ. ಅವ್ರ ಡ್ರೈವರ್ ಬಂದಿದ್ದಾರೆ ಸಿಸಿ ಕ್ಯಾಮ್ರಾದಲ್ಲಿ ನೋಡ್ಕೊಂಡು. ಮೇಡಮ್ ಇವಾಗ ಮೂವಿ ಪ್ರಮೋಷನ್ಸ್ ಅಲ್ಲಿ ಬಿಸಿ ಇದಾರೆ, ಈ ನಂಬರ್ ತಗೊಳ್ಳಿ, ಬರ್ಬೇಕಾದ್ರೆ ಕಾಲ್ ಮಾಡ್ಕೊಂಡ್ ಬನ್ನಿ ಅಂತ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಇವಾಗ ನಾವಿದ್ವಿ ದಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಮುಂಚೆ ಇದ್ದಂತ ಮನೆ. ಈಗಿದಾರ ಇಲ್ವೋ ಗೊತ್ತಿಲ್ಲ, ಮುಂಚೆ ಇದ್ದಿದ್ದಂತ ಮನೇಲಿ ನಾವಿದೀವಿ. ಸೊ ಇಲ್ಲಿ ನೀವು ನೋಡ್ತಿದ್ರಲ್ಲ, ಇದೇ ರಿಷಬ್ ಶೆಟ್ಟಿ ಅವರು ಮುಂಚೆ ಇದ್ದಂತ ಮನೆ. ಈಗ ಇದನ್ನ ಆಫೀಸ್ ಮಾಡಿದಾರೋ ಇದಾರ ಇಲ್ವೋ ನನಗೂ ಗೊತ್ತಿಲ್ಲ, ಕೇಳ್ಬೇಕು ಅನ್ಸತಿ. ಇದು ನೋಡಿ, ಇದು ಬೆಲ್ ಬಾಟಮ್ ಗಾಡಿ ಇದ್ದಂಗ ಐತಲ್ವಾ, ಫುಲ್ ಧೂಳು ಹೊಡೆದ್ಬಿಟ್ಟೈತೆ. ಬುಲೆಟ್ ಬೆಲ್ ಬಾಟಮ್ ಟೈಮ್ ಅನ್ಸುತ್ತೆ. ಮೋಸ್ಟ್ಲಿ ಅವ್ರು ಇಲ್ಲ ಅನ್ಸುತ್ತೆ, ಇವಾಗ ಖಾಲಿ ಮಾಡಿರ್ಬೇಕು. ಇಲ್ಲಿ ಹಾಕಿದಾರೆ ನೋಡಿ, ರಿಷಬ್ ಶೆಟ್ಟಿ ಫಿಲಮ್ಸ್. ಆಫೀಸ್ ಮಾಡಿದ್ದಾರೆ, ಬಟ್ ಆಫೀಸ್ ಅಲ್ಲಿ ಯಾರು ಇಲ್ಲ. ಸೊ ಇದೇ ರಿಷಬ್ ಶೆಟ್ಟಿ ಸರ್ ಅವರ ಮುಂಚೆ ಇದ್ದಿದ್ ಮನೆ, ಬಟ್ ಇವಾಗ ಆಫೀಸ್ ಮಾಡಿದ್ದಾರೆ. ಆಫೀಸ್ ಅಲ್ಲೂ ಕೂಡ ಯಾರು ಇಲ್ಲ. ಸೊ ಇಲ್ಲಿ ಅವ್ರ ಕಾರ್ ನಿಂತ್ಕೊಂತಿತ್ತು. ಇಲ್ಲಿ ಫ್ಯಾನ್ಸ್ ಗಳನ್ನ ಮೀಟ್ ಮಾಡಿ ಅವರು ಫೋಟೋಸ್ ಕೊಡ್ತಿದ್ರು. ಅಂದ್ರೆ ಕಾಂತಾರ 2 ಬಂತಲ್ವಾ, ಸೊ ಆ ಟೈಮಲ್ಲೂ ಕೂಡ ಇಲ್ಲೇ ಇದ್ದು ಫೋಟೋಸ್ ಕೊಡ್ತಿದ್ರು ಫ್ಯಾನ್ಸ್ ಗಳಿಗೆ. ಇಲ್ಲೇ ಇರೋರು, ಬೆಂಗಳೂರಲ್ಲಿ ಇದ್ದಾಗ ಇಲ್ಲೇ ಇರೋರು. ಬಟ್ ಇವಾಗ ಕಾಂತಾರ 2 ಆದ್ಮೇಲೆ ಇದನ್ನ ಆಫೀಸ್ ಮಾಡಿದ್ರು. ಅದಾದ್ಮೇಲೆ ಇವಾಗ ಎಲ್ಲಿದ್ದಾರೆ ಅಂತ ಪ್ರೆಸೆಂಟ್ ನನಗೂ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ನಮ್ಮ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಸರ್ ಅವರ ಹೊಸ ಮನೆ ನೀವೇನ್ ಹಿಂದೆ ನೋಡ್ತಿದ್ರಲ್ಲ, ಇದೇ ಬಿಲ್ಡಿಂಗ್ ಅವ್ರ ಹೊಸ ಮನೆ. ಬಟ್ ಅವರು ಮ್ಯಾಕ್ಸಿಮಮ್ ಟೈಮು ಇಲ್ಲಿ ಇರಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ
ಸುಮ್ನೆ ಕೇಳ್ ನೋಡೋಣ, ಅಲ್ಲಿ ಮನೆ ಮುಂದೆ ಒಬ್ಬ ಹುಡುಗ ಬೇರೆ ಇದಾನೆ, ಅವ್ನ ಕೇಳ್ ನೋಡೋಣ ಏನು ಎತ್ತ. ರಕ್ಷಿತ್ ಶೆಟ್ಟಿ ಸರ್ ಇದಾರಾ, ಮೀಟ್ ಮಾಡ್ಬೋದಾ ಹೇಗೆ ಅಂತ ಕೇಳೋಣ ಬನ್ನಿ. ಮನೆ ತುಂಬಾ ಚೆನ್ನಾಗಿದೆ. ಗಾರೆ ಕೆಲ್ಸದವ್ರು ಕಟ್ಟಿದ್ದು. ಶೆಟ್ರು ಎಲ್ಲೋಗಿದಾರ ಅಂತಾನೆ ಗೊತ್ತಿರ್ಲಿಲ್ಲ. ಇದು ರಕ್ಷಿತ್ ಶೆಟ್ಟಿ ಸರ್ ಮನೆ ಇದೇನಾ? ಇದಿದೆ. ಹೌದಾ, ಇದಾರ ಸಿಗ್ತಾರ ಏನಾದ್ರು? ಇವಾಗ ಸಿಗಲ್ಲ, ಅವ್ರು ಶೂಟಿಂಗ್ ಹೋಗಿದಾರೆ, ಬರೋದ್ ಲೇಟು. ಅವಾಗ ಬರ್ತಾರೆ ಸರ್ ಅಷ್ಟೇ. ಅಂದ್ರೆ ಅವ್ರು ಡೈಲಿ ಇಲ್ಲೇ ಇರಲ್ವಾ? ಡೈಲಿ ಇಲ್ಲೇ ಇರಲ್ಲ, ಉಡುಪಿ ಶೂಟಿಂಗ್ ಮಾಡ್ಕೊಂಡಿರ್ತಾರಲ್ಲ. ನೀವ್ ಮೀಟ್ ಮಾಡಿದೀರಾ? ಮೀಟ್ ಮಾಡಿದೀನಿ ನಾನು. ಅದೇ ಈಗ ಫುಲ್ ನಾಪತ್ತೆ ಆಗ್ಬಿಟ್ಟಿದ್ದಾರೆ, ಎಲ್ಲಿದಾರೆ ಅಂತ ಗೊತ್ತಿಲ್ವಲ್ಲ. ಯಾರೋ ಅವಾಗ ಬರ್ತಾರೆ ಹೋಗ್ತಾರೆ, ಶೂಟಿಂಗ್ ಟೈಮ್ ಅಲ್ಲಿ ಬಿಸಿ ಇರ್ತಾರೆ ಅಷ್ಟೇ. ಹೇಗೆ ಅವ್ರು ಏನಾದ್ರು ಇದ್ದಾಗ ಫ್ಯಾನ್ಸ್ ಬಂದು ಮೀಟ್ ಆಗಿರೋದು? ಇಲ್ಲ ಆತರ ಏನಿಲ್ಲ, ಅವ್ರು ಸೈಲೆಂಟ್ ಆಗಿ ಬರ್ತಾರೆ, ಸೈಲೆಂಟ್ ಆಗಿ ಹೋಗ್ತಾರೆ, ಗೊತ್ತೇ ಆಗಲ್ಲ ಅವ್ರು ಬರೋದು ಹೋಗ. ಸಡನ್ ಆಗಿ ಬಂದಾಗ ಅಷ್ಟೇ ಅವ್ರು ಗೊತ್ತಾಗೋದು. ಅಂದ್ರೆ ಮ್ಯಾಕ್ಸಿಮಮ್ ಇಲ್ಲಿ ಇರಲ್ಲ, ಅವರು ಬರ್ತಾರೆ ಹಂಗೆ ಹೋಗ್ತಾರ ಅಷ್ಟೇ. ನೋಡಿ, ಇದೇ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಸರ್ ಅವ್ರ ಮನೆ. ಬಟ್ ಅವರು ಮ್ಯಾಕ್ಸಿಮಮ್ ಟೈಮು ಶೂಟಿಂಗು ಉಡುಪಿ ಈ ತರ ಇರ್ತಾರೆ. ಏನಾದ್ರೂ ಸಮಯ ಸಿಕ್ಕಿದಾಗ ಬೆಂಗಳೂರಲ್ಲಿ ಇದ್ದಾಗ ಮಾತ್ರ ಈ ಮನೇಲಿ ಇರ್ತಾರೆ ಅಂತ ಹೇಳ್ತಾರೆ. ರಕ್ಷಿತ್ ಶೆಟ್ಟಿ ಸರ್ ಆದಷ್ಟು ಬೇಗ ನಿಮ್ ಸಿನಿಮಾ ಬರ್ಲಿ ಅಂತ ಕೇಳ್ಕೊಂತ ನೆಕ್ಸ್ಟ್ ಸೆಲೆಬ್ರಿಟಿ ಅವ್ರ ಮನೆಗೆ ಹೋಗೋಣ ಬನ್ನಿ. ಈಗ ನಾವು ಕನ್ನಡದ ಕಾಮಿಡಿ ಆಕ್ಟರ್ ಮಿತ್ರ ಸರ್ ಮನೆ ಹತ್ರ ಇದೀವಿ. ಇದೇ ಅವ್ರ ಮನೆ. ಸೂರ್ಯ ಹುಟ್ಟೋದು ಬೆಳಿಗ್ಗೆ, ಹುಟ್ಟಿದವರೆಲ್ಲ ಇರ್ತಾರ ಬೆಳ್ಳಗೆ. ಸರ್ ಚೆನ್ನಾಗಿದ್ದೀರಾ? ಸರ್ದು ಫೈನಲಿ ಸರ್ ಸಿಕ್ಕಿದ್ರು, ಬನ್ನಿ ಹೋಗಿ ಮಾತಾಡ್ಸೋಣ. ಹಾಯ್ ಸರ್. ಹಾಯ್ ಸರ್. ಸರ್ ಲ್ಯಾಂಡ್ ಲಾರ್ಡ್ಗೆ ಮತ್ತೆ ಕರಾವಳಿಗೆ ಆಲ್ ದಿ ಬೆಸ್ಟ್ ಸರ್. ನೋಡಿದ್ರ ಸರ್ ನೋಡ್ಬೇಕು, ನಿನ್ನೆ ರಜಾ ಇರ್ಲಿಲ್ಲ, ಇವತ್ತು ಸಾಯಂಕಾಲ ನೋಡ್ತೀವಿ ಸರ್. ಸರ್ ನಂದೊಂದು ಚಾನೆಲ್ ಇದೆ, ಟ್ರಾವೆಲಿಂಗ್ ಕಂಟೆಂಟ್, ಚಂದನ್ ಕೆ ಶೆಟ್ಟಿ ಅಂತ, ಒಂದು ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಾತಾಡ್ತಾ ಇದ್ದೀನಿ. ಇವತ್ತು ಮನೇಲಿದ್ವಿ, ಆರಾಮಾಗಿ ಫ್ಯಾಮಿಲಿ ಜೊತೆ ನೆನ್ನೆ ಲ್ಯಾಂಡ್ ಲಾರ್ಡ್ ನೋಡ್ಕೊಂಡ್ ಬಂದ್ವಿ, 2 ಶೋ ನೋಡಿದ್ವಿ, ಒಳ್ಳೆ ರೆಸ್ಪಾನ್ಸ್ ಎಲ್ಲಾ ಕಡೆ. ಇವತ್ತು ನಮ್ಮ ಅಭಿಮಾನಿ ಸ್ನೇಹಿತರು ಚಂದನ್ ಕೆ ಶೆಟ್ಟಿ ಅವರೊಂದು ಸ್ಪೆಷಲ್ ಚಾನೆಲ್ ಮಾಡಿದ್ದಾರೆ, ಟ್ರಾವೆಲ್ ಬೇಸ್ಡ್ ಅವ್ರ ಚಾನೆಲ್. ಅಭಿಮಾನಕ್ಕೆ ನಾನು ಚಿರಋಣಿ. ಚಂದನ್ ಕೆ ಶೆಟ್ಟಿ ಅವರನ್ನ ಫಾಲೋ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ನೋಡಿ, ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ, ಕನ್ನಡದ ಪ್ರವಾಸಿ ತಾಣಗಳನ್ನ ಎಕ್ಸ್ಪ್ಲೋರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮಿತ್ರ ಸರ್ ಜೊತೆ ಮಾತಾಡೋಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಸೊ ಇವಾಗ ನಾನ್ ಬಂದಿದ್ದೀನಿ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರು ಇದ್ದಂತ ಮನೆ. ನೋಡಿ, ಇದೇ ಬಿಲ್ಡಿಂಗ್ ಅಲ್ಲಿ ರಶ್ಮಿಕಾ ಮಂದಣ್ಣ ಅವರು ಕಿರಿಕ್ ಪಾರ್ಟಿ ಯಜಮಾನ. ಈ ಟೈಮ್ ಅವ್ರೇನು ಕಂಬ್ಯಾಕ್ ಕೊಟ್ರು ಸ್ಯಾಂಡಲ್ವುಡ್ಗೆ, ಪೀಕ್ ರೇಂಜ್ ಹೋಗ್ತಾರಲ್ಲ, ಆ ಟೈಮಲ್ಲಿ ಇದ್ದಿದ್ದಂತ ಬಿಲ್ಡಿಂಗ್ ಇದು. ನಿಮ್ಗೆಲ್ಲ ಡೌಟ್ ಇರ್ಬೋದು ನಿಜಾನ ಇಲ್ವಾ ಅಂತ. ನಾನು ಬೇಕಂದ್ರೆ ವಾಚ್ಮೆನ್ ಅವ್ರ ಹತ್ರನೇ ಹೋಗಿ ಕನ್ಫರ್ಮ್ ಮಾಡಿಸ್ತೀನಿ. ಯಾಕಂದ್ರೆ ನಾನು ಕೂಡ ಒಂದು ಫೋಟೋ ಇಡ್ಸಿದ್ದೆ ಇದೇ ಬ್ಯಾಕ್ ಗ್ರೌಂಡ್ ಅಲ್ಲಿ, ನಿಮ್ಗೆ ಫೋಟೋ ತೋರಿಸ್ತೀನಿ ನೋಡಿ. ನೋಡಿದ್ರಾ? ಸೊ ಇದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಫೋಟೋ ಇಡ್ಸಿದ್ದು, ಇದೇ ಬಿಲ್ಡಿಂಗು. ಅಂಕಲ್, ರಶ್ಮಿಕಾ ಮಂದಣ್ಣ ಅವರು ಮುಂಚೆ ಇದ್ದಿದ್ದು ಇದೇ ಮನೆ ಅಲ್ವಾ? ಇದೇ ಮನೆ 1 ವರ್ಷ ಆಗಿದೆ. 1 ವರ್ಷ ಆಯ್ತಾ? ಅಂದ್ರೆ ಎಷ್ಟು ವರ್ಷ ಇದ್ರಿ ಇಲ್ಲಿ? ಇಲ್ಲಿ 1 ವರ್ಷ ಇರ್ತಿದ್ದಾರೆ. 1 ವರ್ಷ ಅಷ್ಟೇ ಇದ್ರ? ಈಗ ಎಲ್ಲಿದಾರೆ? ಹೈದರಾಬಾದ್ ಹೋಗಿದ್ದಾರೆ. 1 ವರ್ಷ. ನೋಡಿ, ರಶ್ಮಿಕಾ ಮಂದಣ್ಣ ಅವರು ಕಿರಿಕ್ ಪಾರ್ಟಿ ಯಜಮಾನ ಈ ಸಿನಿಮಾ ಎಲ್ಲ ಮಾಡಿದಾಗ ಆಲ್ಮೋಸ್ಟ್ ಇದೇ ಮನೇಲಿ ಇದ್ದಿದ್ದು. ಅಂದ್ರೆ ತುಂಬಾ ಫ್ಯಾನ್ಸ್ ಬರೋರಲ್ವಾ ಇಲ್ಲಿ? ತುಂಬಾ ಜನ ಬರ್ತಾರೆ. ಮೀಟ್ ಮಾಡೋರೆಲ್ಲ ಮೀಟ್ ಮಾಡಿದ್ದಾರೆ. ನಾನು ಕೂಡ ಒಂದ್ಸತಿ ಮೀಟ್ ಮಾಡಿದ್ದೆ. ಎಲ್ಲಿ ಅಂದ್ರೆ ಇಲ್ಲೇ ಫೋಟೋ ಇಡ್ಸಿದ್ದೆ, ಇದೇ ಸ್ಪಾಟ್ ಅಲ್ಲಿ ಒಂದ್ಸತಿ ಒಳಗಡೆ ಫೋಟೋ ಇಡ್ಸಿದ್ದೆ. ಇವಾಗ ಖಾಲಿ ಮಾಡಿ ಹೈದರಾಬಾದ್ಗೆ ಹೋಗಿದ್ದಾರೆ. ಇಲ್ಲಿ ಏನಾದ್ರು ಇವ್ರು ಇವಾಗ ಇಲ್ಲಿ ಇದ್ದಿದ್ರೆ ಎಷ್ಟು ಜನ ಬಂದ್ಬಿಟ್ಟಿರೋರೋ ಗೊತ್ತಿಲ್ಲ. ಅದಕ್ಕೆ ಅವರು ಹೈದರಾಬಾದ್ಗೆ ಶಿಫ್ಟ್ ಆಗ್ಬಿಟ್ಟವ್ರೆ. ಇವಾಗ ನಾನ್ ಬಂದಿದ್ದೀನಿ ಹಿರಿಯ ನಟರಾದ ಅವಿನಾಶ್ ಸರ್ ಹಾಗೆ ಮಾಳ್ವಿಕಾ ಮೇಡಮ್ ಅವ್ರ ಮನೆಗೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಇದೇ ಅವ್ರ ಮನೆ. ನಾನು ಬ್ಯಾಕ್ ಸೈಡ್ ಏನ್ ನೋಡ್ತಿದಿರಲ್ಲ, ಇದೇ ಅವ್ರ ಮನೆ. ಇದರ ಇಲ್ವಾ ಕೇಳೋಣ. ನಾವು ಆಪ್ತ ಮಿತ್ರ ಆಪ್ತ ರಕ್ಷಕದಲ್ಲೆಲ್ಲ ನೋಡಿ ಅವಿನಾಶ್ ಸರ್ನ ತುಂಬಾ ಇಷ್ಟಪಟ್ಟಿದ್ವಿ. ನೀವು ಕೂಡ ಆಪ್ತ ಮಿತ್ರ ಆಪ್ತ ರಕ್ಷಕ ಎಲ್ಲ ನೋಡಿ ತುಂಬಾ ಇಷ್ಟಪಟ್ಟಿರ್ತೀರಾ. ಕೇಳೋಣ ಬನ್ನಿ ಇದರ ಹೇಗೆ. ಇಲ್ಲಿ ನೋಡಿ ಹಾಕಿದ್ದಾರೆ ಮಾಳ್ವಿಕಾ, ಅವಿನಾಶ್. ಅಣ್ಣ ಸರ್ ಇದಾರಾ? ಸರ್ ಹೈದರಾಬಾದ್ ಸಿಗಲ್ಲ ಇವತ್ತು ಮ್ಯಾಮು? ಮೇಡಮ್ ನಾಳೆ ರಾತ್ರಿ ಬರೋದು. ಸೊ ಇಲ್ಲ, ಮ್ಯಾಮು ಶೂಟಿಂಗ್ ಅಲ್ಲಿ ಇದಾರೆ, ಸರ್ ಕೂಡ ಹೈದರಾಬಾದ್ ಅಲ್ಲಿ ಶೂಟಿಂಗ್ ಅಲ್ಲಿ ಇದಾರೆ ಅಂತೆ. ಅನ್ಫಾರ್ಚುನೇಟ್ಲಿ ಸರ್ ಮೇಡಮ್ ಸಿಕ್ಕಿಲ್ಲ. ಸೊ ಈಗ ನೆಕ್ಸ್ಟ್ ಸೆಲೆಬ್ರಿಟಿ ಅವ್ರ ಮನೆಗೆ ಹೋಗೋಣ ಬನ್ನಿ. ಇವಾಗ ನಾವು ದೂತ್ ಪೇಡ ದಿಗಂತ್ ಸರ್ ಅವರ ಮನೆ ಮುಂದೆ ಇದೀವಿ. ಸೊ ನನ್ನ ಹಿಂದೆ ನೋಡ್ತಿದ್ರಲ್ಲ, ಇದೇ ದೂತ್ ಪೇಡ ದಿಗಂತ್ ಸರ್ ಅವರ ಮನೆ. ಲೈಫಲ್ಲಿ ಏನು ಮಸ್ತಿಲ್ಲಪ್ಪ, ಲೈಫ್ ಒಳ್ಳೆ ಹಳೇ ಹವಾಯಿ ಚಪ್ಪಲಿ ತರ ಆಗೋಯ್ತಪ್ಪ. ದಿಗಂತ್ ಸರ್ ಇರೋ ಮನೆ. ಸೊ ಗೇಟ್ ಓಪನ್ ಆಗಿದೆ, ನೋಡೋಣ, ವೆಯ್ಟ್ ಮಾಡಿ ಕೇಳಿ ನೋಡೋಣ. ಇಲ್ಲ ಒಂದ್ಸತಿ ಕೇಳಿ ನೋಡೋಣ ಸಿಗ್ತಾರ, ಏನಾರು ಇದಾರ ಏನು ಎತ್ತ ಅಂತ.
ಇಲ್ಲಿ ನೋಡಿ ಬೋರ್ಡ್ ಅಲ್ಲಿ ನಿಮ್ಗೆ ಮ್ಯಾನ್ಚಲೀಸ್ ಅಂತ ಹಾಕಿದ್ದಾರೆ. ನೀವು ದಿಗಂತ್ ಸರ್ ಅಕೌಂಟ್ ನೋಡಿದ್ರೆ ದಿಗಂತ್ ಮ್ಯಾನ್ಚಲೀಸ್ ಅಂತಾನೆ ಇದೆ ಅವರ ಫುಲ್ ನೇಮು. ಎಲ್ಲಿ ಸರ್ ನೇಮ್ ನ ಬೋರ್ಡ್ ಆಗಿ ಹಾಕಿದ್ದಾರೆ ಅವ್ರ ಮನೆ ಹತ್ರ, ಮನೆ ಬೋರ್ಡ್ ಅಲ್ಲಿ ನೋಡಿ ಅವ್ರ ಕಾರ್ ಇದೆ ಸರ್ದು. ನಾವು ಆಕ್ಚುಲಿ ಇಲ್ಲೇ ಫೋಟೋ ಇಡ್ಸಿದ್ವಿ, ಇಲ್ಲಿ ಫೋಟೋ ನೋಡ್ಬೋದು. ಇವಾಗ ನಾನ್ ಬಂದಿದ್ದೀನಿ ಸ್ಯಾಂಡಲ್ವುಡ್ ನ ಗೋಲ್ಡನ್ ಕ್ವೀನ್ ಅಮೂಲ್ಯ ಮೇಡಮ್ ಅವ್ರ ಮನೆಗೆ. ನಾನು ಹಿಂದೆ ನೋಡ್ತಿದ್ರಲ್ಲ ಇದೇ ಅವರ ಮನೆ. ವಾಚ್ಮೆನ್ ನ ಕೇಳೋಣ ಏನು ಮೇಡಮ್ ಇದಾರ ಹೇಗೆ ಅಂತ. ಬನ್ನಿ ಕೇಳೋಣ, ಒಂದ್ಸತಿ ಕೇಳಿ ನೋಡೋಣ. ಮೇಡಮ್ ಮೇಡಮ್ ಇಲ್ಲ ಸಿಗಲ್ವಾ? ಸಿಗಲ್ಲ. ಯಾವಾಗ ಸಿಗ್ಬೋದು? ಸಂಡೇ ಸಿಗ್ಬೋದಾ? ಇವತ್ತಿಲ್ಲ ಅಂತೆ ಮೇಡಮ್, ಮೋಸ್ಟ್ಲಿ ಸಂಡೇ ಸಿಗ್ಬೋದು ಅಂತ ಹೇಳ್ತಾ ಇದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫೇವರೇಟ್ ನಟ ನಟಿಯರು ಯಾರು, ಯಾರನ್ನ ಹೋಗಿ ಮೀಟ್ ಮಾಡಕ್ಕೆ ಟ್ರೈ ಮಾಡ್ಬೇಕು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಖಂಡಿತವಾಗ್ಲೂ ಅವ್ರನ್ನ ಮೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್.